ಕಳೆದ ಒಂದು ವಾರದಿಂದಲೂ ಕೂಡ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಭಾಗದ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಅತ್ಯಂತ ವೈರಲ್ ಆಗ್ತಾ ಇರುವಂಥ ಒಂದು ವಿಚಾರ ಈ ಒಂದು ಮೆಹಬೂಬಾ ಎಂಬಂತಹ ಚಲನಚಿತ್ರ. ಯಾಕಂದರೆ ಈ ಒಂದು ಸಮಾಜ ಪ್ರಸಕ್ತ ನಮ್ಮ ದಕ್ಷಿಣ ಕನ್ನಡ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು ಅತ್ಯಂತ ಶಾಂತಿಯುತವಾಗಿದೆ. ಕೇರಳ ಸ್ಟೋರಿ ಎಂಬ ರೀತಿಯಲ್ಲಿ ಒಂದು ವಿವಾದಾತ್ಮಕವಾದಂತಹ ಚಲನಚಿತ್ರದ ಮೂಲಕ ಈ ಒಂದು ಭಾಗದ ಯುವತಿಯರಲ್ಲಿ ಒಂದು ವ್ಯತಿರಿಕ್ತವಾದಂತಹ ಪರಿಣಾಮ ಬೀಳುವ ಒಂದು ಉದ್ದೇಶದಿಂದ ಇಲ್ಲಿನ ಸಮಾಜದ ಯುವತಿಯರನ್ನು ಒಂದು ಲವ್ ಜಿಹಾದ್, ಹಿಂದುತ್ವದ ಲವ್ ಜಿಹಾದಿಗೆ ಒಂದು ಪ್ರೇರಣೆ ಮಾಡುವ ರೀತಿಯಲ್ಲಿ ಈ ಒಂದು ಚಲನಚಿತ್ರ ನಿರ್ಮಿಸಿದೆ ಎಂಬಂತಹ ನಮ್ಮ ಆ ಒಂದು ಅದರ ಚಿತ್ರ ನೋಡುವಾಗ ನಮಗೆ ಗೊತ್ತಾಗ್ತದೆ. ಆ ಒಂದು ದೃಷ್ಟಿಯಿಂದ ನಮ್ಮ ಸಮಾಜ ಈಗ ಇದೇ ರೀತಿ ಶಾಂತಿ ಸೌಹಾರ್ದತೆ ಇರಬೇಕು, ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮತೀಯ ದ್ವೇಷ ಆಗಿರ್ಬೋದು, ಮತೀಯ ಗಲಭೆಗಳು ನಮ್ಮ ಈ ಒಂದು ಸಮಾಜದಲ್ಲಿ ಆಗಬಾರ್ದು ಎಂಬ ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಚಲನಚಿತ್ರ ತೆರೆಗೆ ಬರಬಾರ್ದು. ಯಾಕಂದರೆ ಇಲ್ಲಿ ಹಲವಾರು ಯುವಕರಲ್ಲಿ ಈ ಒಂದು ಫಿಲ್ಮಿನಿಂದ ಆಗಿರ್ಬೋದು, ಈ ಒಂದು ಚಲನಚಿತ್ರದಿಂದ ಒಂದು ಬದಲಾವಣೆ ಬರ್ಬೋದು ಎಂಬ ಒಂದು ಆತಂಕ ನಮ್ಮೆಲ್ಲರಲ್ಲಿ ಇದೆ. ಆದ್ದರಿಂದ ನಾನು ಹೇಳುವಂಥದ್ದು, ಇಂತಹ ಚಲನಚಿತ್ರಕ್ಕೆ ನಮ್ಮ ಸರ್ಕಾರ ಇರ್ಬೋದು ಅಥವಾ ಒಂದು ಚಲನಚಿತ್ರ ಮಂಡಳಿ ಇರ್ಬೋದು, ಅದಕ್ಕೊಂದು ಸೂಕ್ತ ರೀತಿಯಾದ ಕ್ರಮ ಕೈಗೊಳ್ಳಬೇಕು, ಅದನ್ನು ತೆರೆಗೆ ಬರಲಿಕ್ಕೆ ಬಿಡಬಾರ್ದು ಅಂತ ಎಂಬಂತಹ. ಆ್ಯಕ್ಚುಲಿ ಅಂದರೆ ಅದರಲ್ಲಿ ಒಂದು ಸಮಾಜದ ಯುವತಿಯರನ್ನು ಗುರಿಯಾಗಿಸಿಕೊಂಡು ಅವರ ಲವ್ ಜಿಹಾದಿಗೆ ಪ್ರೇರೇಪಿಸುವಂತಹ ಕೆಲವೊಂದು ಅಂಶಗಳು ನಮಗೆ ಅದರಲ್ಲಿ ಮುನ್ನೋಟಕ್ಕೆ ನೋಡಲಿಕ್ಕೆ ಕಾಣಸಿಗ್ತದೆ. ಆದ್ದರಿಂದ ನಾನು ಹೇಳುವಂಥದ್ದು, ಅಂತಹ ಚಲನಚಿತ್ರಕ್ಕೆ ಬದಲು ಸೌಹಾರ್ದತೆಯಾದಂತಹ ಚಲನಚಿತ್ರಗಳನ್ನು ತರಲಿ, ಸಮಾಜದಲ್ಲಿ ಬದಲಾವಣೆ ಮೂಡಿಸುವಂತಹ ಚಲನಚಿತ್ರಗಳು ತರಲಿ ಅಂತ ನಮ್ಮ ಉದ್ದೇಶ ಅಷ್ಟೇ. ನಾವು ನಮ್ಮ ವಕೀಲರ ಮುಖಾಂತರ ಈ ಒಂದು ಚಲನಚಿತ್ರ ಸ್ಟೇ ತರುವಂಥ ಎಲ್ಲ ವಿಧದ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಮಾಡಿದ್ದೇವೆ. ಅದೇ ರೀತಿ ಅದರ ನಂತರ ಕೂಡ ಅವರು ಒತ್ತಡದಿಂದ ತರಬೇಕಂದಿದ್ದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. CMಗೆ ಟ್ವೀಟ್ ಮಾಡಿದ್ದೇವೆ, ಈ ಒಂದು ಚಲನಚಿತ್ರವನ್ನು ನೀವು ಈಗಲೇ ಅದನ್ನು ನಿಲ್ಲಿಸಬೇಕು, ತೆರೆಗೆ ಬರಲಿಕ್ಕೆ ಬಿರಬಾರ್ದು ಎಂಬಂತಹ ಒಂದು ಮನವಿಯನ್ನು ಕೂಡ ನಾವು ಟ್ವಿಟರ್ ಮುಖಾಂತರ ಕೊಟ್ಟಿದ್ದೇವೆ. ಅದಕ್ಕೆ ಸ್ಪಂದಿಸಬಹುದು ಎಂಬಂತಹ ನಮಗೆ ಆತ್ಮವಿಶ್ವಾಸ ಇದೆ. ಯಾಕಂದರೆ ನಮ್ಮ CM ಅವರು ಸೌಹಾರ್ದತೆಗೆ, ಶಾಂತಿಗೆ ಒಂದು ಸಂಪೂರ್ಣವಾದ ಸಹಕಾರ ನೀಡುವಂಥವ್ರು. ಆದ್ದರಿಂದ ಅವರಿಗೆ ನಾವು ನಮ್ಮ ಒಂದು ಸಣ್ಣ ಮಟ್ಟದ ಮನವಿಯನ್ನು ಕೊಟ್ಟಿದ್ದೇವೆ. ಮುಂದೆಯೂ ಕೂಡ ಇದನ್ನು ಅವರು ಮಾಡ್ತೇವೆ ಅಥವಾ ಇನ್ನೂ ಕೂಡ ಇಂತಹ ವಿಚಾರಗಳಿಂದ ಇಂತಹ ಒಂದು ಮತೀಯ ದ್ವೇಷ ಬರುವಂತಹ ಚಲನಚಿತ್ರಗಳು ಮಾಡ್ತೇವೆ ಅಂದರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ನಾವು ಕೂಡ ಮಾಡ್ತೇವೆ. ಮುಂದೆ ನಾವು ಅದಕ್ಕೆ ಬೇಕಾದ ಗೆರವು ಹಾಕುವಂಥದ್ದಾಗಿರ್ಬೋದು, ಪ್ರತಿಭಟನೆಯ ಒಂದು ಪ್ಲಾನಿಂಗ್ ಕೂಡ ನಾವು ಮಾಡ್ತಾ ಇದ್ದೇವೆ. ಬಾತೀಶ್ ಅಲಕೆಮಜಲ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.